ನಮಸ್ಕಾರ ಎಲ್ಲರಿಗೂ. ಇವತ್ತಿನ ರೆಸಿಪಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಕುಂಬಳಕಾಯಿ ಗಾರ್ಗಿರಿ. ಬಾಯಾಗಿಟ್ರೆ ಕರಗಬೇಕು ಆ ರೀತಿ ಆಗ್ತೈತಿ. ಆಮೇಲೆ ಒಟ್ಟು ಒಡಿಯಂಗಿಲ್ಲ, ಅಷ್ಟು ಚಲೋ ಗಾರ್ಗಿ ಬರ್ತಾವ್ರಿ ಇವ. ಮತ್ತು ಇದು ಮಾಡೋದು ಭಾಳ ಸೆಳೈತಿ. ಸೊ ನಡ್ರಿ ಸ್ಟಾರ್ಟ್ ಮಾಡೋಣ. ಈ ಕುಂಬಳಕಾಯಿ ಮಾಡಾಕ ಸಿಹಿ ಕುಂಬಳಕಾಯಿ ಬೇಕಾಗ್ತೈತಿ. ನಾವೊಂದಿಷ್ಟು ಪೀಸ್ ತೊಗೊಂಡೇನ್ರಿ. ಈಗೇನು ತೋರಿಸಿಲ್ಲ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೊಂಡೇನಿ. ಈಗ ಮೊದಲಿಗೆ ಇದನ್ನು ನೀಟಂಗೆ ಸಿಪ್ಪಿ ಸುಲ್ಕೋಬೇಕು, ಆಮೇಲೆ ಸ್ವಚ್ಛಂಗೆ ತೊಳೆದಿಟ್ಕೋಬೇಕ್ರಿ ನಾವು. ಮತ್ತು ಈ ಗಾರ್ಗಿ ಮಾಡೋಕೆ ಆದಷ್ಟು ಫ್ರೆಶ್ ಕುಂಬಳಕಾಯಿನ ತೊಗೋರಿ. ಈ ರೀತಿ ಹಸಿ ಇರಬೇಕು, ಅದ್ರದ್ದು ಒಳಗಿಂದ ರಸ ಇರಬೇಕು, ಅಂದ್ರಷ್ಟು ರುಚಿ ಆಗ್ತೈತಿದೆ. ಈಗ ಸ್ವಚ್ಛಂಗೆ ತೊಳ್ಕೊಂಬಿಡೋಣ ನಾವೆಲ್ಲ ಪೀಸನ್ನು. ಆಮೇಲೆ ನೀಟಂಗೆ ತುರ್ಕೊಳ್ಳೋಣ್ರಿ ಈ ರೀತಿ. ಹೆಂಗೂ ದೀಪಾವಳಿ ಅಂತೂ ಮುಗೀತು. ದೀಪಾವಳಿಗೆ ಪ್ರತಿಷ್ಠಾ ಕುಂಬಳಕಾಯಿ ಹೊಡಿತೇವೆ ನಮ್ಮ ಸೈಡೆಲ್ಲ. ಅದೇನು ಕುಂಬಳಕಾಯಿ ಇರ್ತೈತಲ್ಲ, ಅದನ್ನು ಒಡೆದು ಹಂಗೆ ಚೆಲ್ಲಕ್ಕೆ ಹೋಗ್ಬೇಡ್ರಿ. ಅದನ್ನು ನಾವು ತಿನ್ಬೇಕು, ಅದು ಅದರದ್ದು ವಿಶೇಷತೆ. ಅಂದ್ರೆ ಈಗ ಸೀಸನ್ ಇದ್ದಾಗ ಈ ಕುಂಬಳಕಾಯಿನ ಆದಷ್ಟು ತಿನ್ನಿರಿ, ಭಾಳ ಚಲೋ ಇದು ನಮ್ಮ ದೇಹಕ್ಕೆ. ಆಮೇಲೆ ನಾನೊಂದು ಸ್ವಲ್ಪ ಬೆಲ್ಲ ತೊಗೊಂಡಿನಿ, ಕರಿ ಬೆಲ್ಲನ ತೊಗೋಬೇಕು. ಮತ್ತು ಸ್ವಲ್ಪ ಗೋಧಿ ಹಿಟ್ಟು 1 ಕಪ್ ಅಷ್ಟು. ಮತ್ತು ಈ ಬೆಲ್ಲದ ಪ್ರಮಾಣ ನೀವು ಎಷ್ಟು ಸಿಹಿ ತಿಂತಾರಲ್ಲ ಅದ್ರ ಮ್ಯಾಗೆ ಡಿಪೆಂಡ್ ಆಗ್ತೈತಿ. ನೀವು ಹೆಚ್ಚು ಕಡಿಮೆ ಅಡ್ಜಸ್ಟ್ ಮಾಡ್ಕೋಬಹುದು. ಈಗ ಒಂದು ಮಣ್ಣಿನ ಪಾತ್ರೆ ಇಟ್ಕೊಂಡೇನ್ರಿ. ಅದ್ರೊಳಗೆ ಆಕಳ ತುಪ್ಪ ಹಾಕೊಳತ್ತೇನೆ, ಒಂದು 2 ಚಮಚ ಅಷ್ಟು. ತುಪ್ಪ ಒಂದು ಸ್ವಲ್ಪ ಕಾದ್ಮೇಲೆ ನಾವು ತುರಿದಿದ್ದು ಕುಂಬಳಕಾಯಿ ಹಾಕೊಂಡ್ಬಿಡೋಣ. ಈಗ ಈ ಕುಂಬಳಕಾಯಿನ ಚಲೋತ್ತಂಗೆ ತುಪ್ಪದೊಳಗೆ ನಾವು ಹುರ್ಕೋಬೇಕು, ಅಂದ್ರೆ ಖಮ್ಮಂಗೆ ಆಗ್ತೈತಿ ಎಕ್ದಮ್ ನಮ್ಮ ಗಾರ್ಗಿ. ಕೈ ಬಿಟ್ಟು ಬಿಡ್ಲಾರ್ದಂಗೆ ತಿರುಗಿಸ್ಕೊಂತ ಇರ್ರಿ. ಆಮೇಲೆ ನಮ್ದು ಗಾರ್ಗಿ ಅಂತೂ ಭಾಳ ಮಸ್ತಾಗಿದ್ವಿ. ಯಾಕೆ ಹೇಳ್ರಿ, ಮೊದಲೇ ಮಾತು ಮಣ್ಣಿನ ಪಾತ್ರೆ ಒಳಗೆ ಮಾಡಾಕತ್ತೇವಿ, ಆಮೇಲೆ ಒಲಿ ಒಳಗೆ ಮಾಡಾಕತ್ತೇವಿ. ಸೂರ್ಯನ ಬಿಸಿಲು ಆಹಾ ಎಲ್ಲ ಪರ್ಫೆಕ್ಟ್ ಆಗ್ತೈತಿ ಈ ರೀತಿ ಅಡುಗೆ ಮಾಡೋದ್ರಿಂತ. ಮತ್ತು ಇನ್ನೊಂದು ಮಾತು, ಈಗ ನಾವು ಬೆಲ್ಲನ ಉಪಯೋಗ ಮಾಡ್ತೇವಲ್ರಿ, ಅದು ಕರಿ ಬೆಲ್ಲನ ಇರಬೇಕು ನೋಡ್ರಿ. ಈಗ ಕಲರ್ ಅದರದ್ದು ದೇವ್ರ ಕರಿದು ಕೊಟ್ಟಾರಂತಂದ್ರೆ ನಾವು ಯಾಕೆ ಮನುಷ್ಯರ ಅದಕ್ಕೆ ಏನೇನೋ ಹಾಕಿ ಬೆಳ್ಳಗೆ ಮಾಡಬೇಕು ನನಗೆ ಅರ್ಥ ಆಗಂಗಿಲ್ಲ. ಒಟ್ಟು ಕಲರ್ ಮ್ಯಾಗ ಭಾಳ ಜಡ್ಜ್ ಮಾಡ್ತಾರೆ ಮಂದಿ. ಅದು ಮನುಷ್ಯರಾಗಲಿ ಅಥವಾ ಈ ರೀತಿ ತಿನ್ನೋ ಸಾಮಾನು ಸತೆಗೆ ಬಿಡಂಗಿಲ್ಲ. ನೀವು ನೋಡ್ರಿ ಕರಿ ಬೆಲ್ಲ ಕೇಳಿ ತೊಗೊಂಡು ಬರ್ರಿ, ಆರ್ಗ್ಯಾನಿಕ್ ಬೆಲ್ಲನೂ ಅಂತಾರೆ ಅದಕ್ಕೆ. ಮತ್ತು ಬೆಲ್ಲ ಹಾಕುವಾಗ ಅದನ್ನು ಸ್ವಲ್ಪ ತುರ್ದರ ಹಾಕೋರಿ, ಪುಡಿ ಮಾಡಾರ ಹಾಕೋರಿ, ಅಂದ್ರೆ ಜಲ್ದಿ ಕರಗ್ತೈತಿ. ಮತ್ತು ಈಗ ನೋಡ್ರಿ ಅದು ಬೆಲ್ಲ ತಂದು ನೀರು ಬಿಡಕ್ಕೆ ಚಲೋ ಆಗ್ತೈತಿ. ನೀವೇನು ಬೇರೆ ನೀರೇನು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಆಮೇಲೆ ಅದು ಕುಂಬಳಕಾಯಿನ ಒಂದು 5 ನಿಮಿಷ ತುಪ್ಪದೊಳಗೆ ಹುರ್ಕೋರಿ, ಚಲೋ ವಾಸನೆ ಬರಕ್ಕೆ ನಿಂದಿರ್ತೈತಿ. ಆವಾಗ ಬೆಲ್ಲ ಹಾಕೋಬೇಕು ನಾವು. ಈಗ ನೋಡ್ರಿ ಇದು ಬೆಲ್ಲದ ನೀರು ಒಳಗೆ ಅದು ಕುಂಬಳಕಾಯಿನೂ ಬೇಯ್ತೈತಿ. ಸ್ವಲ್ಪ ನೀರು ಕಡಿಮೆ ಆದಂಗೆ ಗಟ್ಟಿ ಹಾಕುವಂತ ಬರ್ತೈತಿ. ಆವಾಗ ನೀವು ಒಂದು ಸ್ವಲ್ಪ ಯಾಲಕ್ಕಿ ಕುಟ್ಟಿ ಹಾಕೋರಿ, ಆಗ ಕುಟ್ಟಿ ಹಾಕೋರಿ, ಇನ್ನೂ ಚಲೋ ಅನಿಸ್ತೈತಿ. ಇನ್ನೂ ನೀರಿನ ಪ್ರಮಾಣ ಹಂಗೆ ಐತಿ, ಅದನ್ನೊಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ. ನೋಡ್ರಿ ಬರ್ತಾ ಬರ್ತಾ ಕಡಿಮೆ ಹಾಕುವಂತ ಹೋಗ್ತೈತಿ. ಮತ್ತು ಇದು ಕುಂಬಳಕಾಯಿ ಆಗಲಿ ಬೂದು ಕುಂಬಳಕಾಯಿ ಇದೆ ಸೀಸನ್ ಈಗ ರೀ, ಆದಷ್ಟು ಇದನ್ನು ನಾವು ತಿನ್ಬೇಕು. ಈಗ ನೋಡ್ರಿ ನೀರಿನ ಅಂಶ ಪೂರ ಹೋಗೈತಿ, ಸ್ವಲ್ಪ ಸ್ವಲ್ಪ ಐತಿ, ಅಷ್ಟು ಇರಬೇಕದ. ಈಗ ಫ್ಲೇಮ್ ಪೂರ ಸಣ್ಣ ಮಾಡಿರಿ. ಆಮೇಲೆ ನಾನು 1 ಚಮಚಷ್ಟು ಗಸಗಸಿನ ಹಾಕೊಳತ್ತೀನಿ. ಇದರಿಂದ ಮಸ್ತ್ ಫ್ಲೇವರ್ ಕೊಡ್ತೈತಿ, ಭಾಳ ಮಸ್ತ್ ಆಗ್ತಾವೆ ನಮ್ಮ ಗಾರ್ಗಿ. ಈಗ ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಂಬಿಡೋಣ. ಭಾಳ ಮಸ್ತ್ ವಾಸನೆ ಬರತೈತಿ. ಇದನ್ನು ಹಿಂಗೆ ತಿನ್ನೋಕ್ಕೂ ಭಾಳ ರುಚಿ ಅನಿಸ್ತೈತ್ರಿ. ಈಗ ನಾನು ಫ್ಲೇಮ್ ಆಫ್ ಮಾಡಿಕೊಂಡೆ, ಯಾಕಂದ್ರೆ ನೀರಿನ ಅಂಶನೂ ಪೂರ ಹೋಗೈತಿ. ನಾವು ಏನು ಗೋಧಿ ಹಿಟ್ಟು ಹಾಕ್ತೇವಲ್ಲ ಅದಕ್ಕಿಂತ ಮೊದಲು ನಾವು ಉರಿನ ಬಂದ್ ಮಾಡಿಬಿಡ್ಬೇಕು. ಯಾಕಂದ್ರೆ ಅದು ಗೋಧಿ ಹಿಟ್ಟು ಅದೆಷ್ಟು ಬಿಸಿ ಇರ್ತೈತಲ್ಲ ಅಷ್ಟರೊಳಗೆ ಬೇಯ್ಬೇಕ್ರಿ ಅದು. ಈಗ ನಾನು ಗೋಧಿ ಹಿಟ್ಟು ಹಾಕೊಳತ್ತೀನಿ, ಖರೆ ಇಷ್ಟು ಒಮ್ಮಕ್ಲೆ ಹಾಕೊಳತ್ತಿಲ್ಲ, ಸ್ವಲ್ಪ ಸ್ವಲ್ಪ ಹಾಕೊಳ್ಳೋಣ. ಎಷ್ಟು ಹಿಡಿತೈತೆ ಅಂಥೇಳಿ ಗೊತ್ತಾಗಂಗಿಲ್ಲ ರೀ. ಒಮ್ಮಕ್ಲೆ ಹಾಕೊಂಡ್ರೆ ಗಟ್ಟಿ ಗಟ್ಟಿಯೇ ಬಂದ್ಬಿಡ್ತಾವೆ ನಮ್ದು ಗಾರ್ಗಿ. ಹೀಗಾಗಿ ನೋಡ್ಕೊಂಡು ಹಾಕೋರಿ. ಈಗ ಇನ್ನೊಂದು ಸ್ವಲ್ಪ ಹಿಡಿತೈತಿದೆ. ಮತ್ತು ಪೂರ ನೀರಿನ ಅಂಶ ಇದ್ರೂ, ಅಂದ್ರೆ ಬೆಲ್ಲದ ನೀರಿನ ಅಂಶ ಇದ್ರೂ ಏನಾಗ್ತೈತಿ, ಕರಿಯುವಾಗ ಒಡೆದು ಬಿಡ್ತಾವೆ. ಎಲ್ಲ ಲಕ್ಷ್ಯ ಇರಲಿ. ನಾ ಆಗಲ್ಲಿ ನಿಮಗೆ ಗೋಧಿ ಹಿಟ್ಟು ತೋರಿಸೇನಿಲ್ಲ, ಅದ್ರೊಳಗೆ ಒಂದು ಸ್ವಲ್ಪ ಉಳ್ದ ಬಿಟ್ಟೈತ್ರಿ. ಈಗ ಚಲೋತ್ನಂಗೆ ಇದು ತಣ್ಣಗಾದ್ಮೇಲೆ ನಾದ್ಕೋಬೇಕು. ಭಾಳ ಬಿಸಿ ಇರ್ತೈತಿ, ಜಲ್ದಿ ನಾದ್ಕೊಳಕ್ಕೆ ಆಗಂಗಿಲ್ಲ. ಸ್ವಲ್ಪ ತಣ್ಣಗಾಗ್ಬಿಡ್ರಿ. ತಣ್ಣಗಾದ್ಮೇಲೆ ಈ ರೀತಿ ನಾದ್ಕೊಂಡು ನಾವು ಗಾರ್ಗಿ ಮಾಡ್ಕೋಬೇಕು. ಈ ಗಾರ್ಗಿ ಶೇಪ್ ನೀವು ಹೆಂಗೆ ಬೇಕಾರಂಗೆ ಮಾಡ್ಕೋಬೋದು, ವಡಾಗತೆಯಾರ ಮಾಡ್ಕೋಬೋದು, ಇಲ್ಲಾಂದ್ರೆ ಹಿಂಗಾರ ಮಾಡ್ಕೋಬಹುದು. ಈ ರೀತಿ ತಟ್ಟಿ ಒಂದು ಸ್ವಲ್ಪ ಮ್ಯಾಗ ಗಸಗಸಿ ಹಚ್ಕೊಳ್ಳೋಣ. ಮೊದಲೇ ಎಲ್ಲ ಗಾರ್ಗಿನೂ ಮಾಡಿಟ್ಕೊಂಡ್ಬಿಡ್ರಿ ಒಂದು ತಾಟ್ ಒಳಗೆ, ಅಂದ್ರೆ ಪಟ ಪಟ ಕರಿಯಾಗಿ ಬರ್ತೈತಿ. ನಾ ಈಗ ಇಲ್ಲಿ ಕರಿಯಾಕ ಪ್ಯೂರ್ ಗಾಣದೆಣ್ಣೆ ಉಪಯೋಗ ಮಾಡತ್ತೀನಿ, ಫುಡ್ ವೇದ ಅವ್ರಿಂತ್ರ. ಭಾಳ ಚಲೋ ಬರ್ತೈತ್ರಿ. ಭಾಳ ಮಂದಿ ಕೇಳ್ತೈತ್ರಿ ನೀವು ಗಾಣದೆಣ್ಣೆ ಎಲ್ಲಿ ತರಿಸ್ತೀರಿ ಅಂತ ಹೇಳಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕ್ತೀನಿ ನೋಡ್ರಿ. ಅವ್ರಿಗೆ ಫೋನ್ ಮಾಡಿದ್ರು ನಿಮ್ಗೆ ಡಿಲಿವರಿ ಕೊಡ್ತಾರೆ ಅವರು, ಹೋಮ್ ಡೆಲಿವರಿ. ಈಗ ನಾವೆಲ್ಲ ಗಾರ್ಗಿನೂ ಎಣ್ಣೆ ಕಾದ್ಮೇಲೆ ಹಾಕೊಳ್ಳೋಣ. ಆಮೇಲೆ ಸುತ್ತಲ ಈ ರೀತಿ ತಿರ್ಗಿಸ್ಕೋತ ಎಲ್ಲ ಕಡೆನೂ ಚಲೋತ್ನಂಗೆ ಫ್ರೈ ಮಾಡ್ಕೋಬೇಕು ನಾವು. ನೋಡ್ರಿ ಈ ರೀತಿ ಸ್ವಲ್ಪ ಕರಿ ಬಣ್ಣಕ್ಕೆ ಬರ್ಬೇಕದ. ಹೊಚ್ಚಾಕ್ ಹೋಗ್ಬೇಡ್ರಿ. ಖರೆ ಗಾರ್ಗಿ ಸ್ವಲ್ಪ ಕಪ್ಪಗೆ ಇರ್ತಾವ.
ಈಗ ಪೂರ ಎಣ್ಣೆ ಅದನ್ನು ಹಿಂಡಿ ನಾವು ತೆಗೆದುಬಿಡೋಣ. ನೋಡಿದ್ರಲ್ಲ ಗಾರ್ಗೆ ಮಾಡೋದು ಎಷ್ಟು ಈಸಿ ಅಂತ ಹೇಳಿ ನೀವು ಟ್ರೈ ಮಾಡಿರಿ. ಮತ್ತು ನಮ್ಮ ಭಾಷೆ ನಮ್ಮ ಅಡುಗೆ ಚಾನಲ್ಗೆ ಹೊಸ ಬಂದಿರಿ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಈ ವಿಡಿಯೋಸ್ ಇರ್ತೀನಿ ಲೈಕ್ ಮಾಡ್ಲಾರ್ದೆ ಹೋಗ್ಬೇಡ್ರಿ.